ಅಸೆಂಬ್ಲಿಗೆ ಬರಕ್ಕಾಗಲಿಲ್ಲ. ನೇರವಾಗಿ ನಾನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ದೆಹಲಿಯಿಂದ ನೇರವಾಗಿ ದಾವಣಗೆರೆಗೆ ಹೋಗ್ಬೇಕಾಯ್ತು. ಅಸೆಂಬ್ಲಿಯಲ್ಲಿ ಅವರ ಸಾಧು ಶಿವಶಂಕರಪ್ಪ ಒಬ್ಬ ಹಿರಿಯ ರಾಜಕಾರಣಿ, 95 ವರ್ಷ ತುಂಬಾ ಜೀವನವನ್ನು ನಡೆಸಿ 3 ತಿಂಗಳವರೆಗೂ ಕೂಡ ನಮ್ಮ ಜೊತೆ ಬಹಳ ಲವಲವಿಕೆಯಿಂದ ಅನೇಕ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತಾ ಇದ್ರು. ಅಜಾತ ಶತ್ರು, ಮಧ್ಯಭಾಗ ದಾವಣಗೆರೆಗೆ ಹೊಸ ಒಂದು ರೂಪವನ್ನು ಕೊಟ್ಟಂತವ್ರು. ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಧ್ಯಭಾಗದ ಜಿಲ್ಲೆಗೆ ತಂದೆ ಆದಂತ ಒಂದು ಕೊಡುಗೆಯನ್ನು ಕೊಟ್ಟು, ಉದ್ಯಮಿ ಜೊತೆಗೆ ಅಜಾತ ಶತ್ರು ಜೊತೆಗೆ ಎಲ್ಲ ವರ್ಗದ ಜನರು ಕೂಡ ಒಂದು ದೊಡ್ಡ ಕೊಡುಗೈ ದಾನಿಯಾಗಿ ಸೇವೆಯನ್ನ ಮಾಡ್ಕೊಂಡು ಬಂದರು. ನಾನಂತೂ ವಿಶೇಷವಾಗಿ ಅವರ ಕೋವಿಡ್ ಬಂದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ದಿಟ್ಟ ತೀರ್ಮಾನ, ಸರ್ಕಾರ ಕೊಡಕ್ ಆಗದೆ ಹೋದಾಗ ಸರ್ಕಾರಕ್ಕಿಂತ ಮುಂಚಿತವಾಗಿ ಇಡೀ ದಾವಣಗೆರೆಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು, ವ್ಯಾಕ್ಸಿನೇಷನ್ ಕೊಟ್ಟು, ಇಡೀ ಭಾರತಕ್ಕೆ ಒಂದು ಮಾದರಿ ಆಗಿದ್ರು ಅನ್ನೋದನ್ನ ನಂಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದಾದ್ಮೇಲೆ ಸರ್ಕಾರ ಮುಂದಕ್ಕೆ ಬಂದ್ರು. ಸೊ ನಾನೇ ಹೋಗಿ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಸಂತೋಷದಿಂದ ಅವರ ಹೃದಯ ಶ್ರೀಮಂತಿಕೆಯನ್ನ ಮೆಚ್ಚಿ ಬಂದೆ. ಸೊ ಇವತ್ತು ನಾವು ಇಡೀ ಸರ್ಕಾರ ಅವ್ರಿಗೆ ಹೋಗಿ ಗೌರವನ ಸಲ್ಲಿಸ್ಬಿಟ್ಟು ಬಂದಿದ್ದೇವೆ. ಪಕ್ಷ ಬಂದಿದೆ. ನನಗೆ ಕೆಲವ್ರಿಗೆ ದುಃಖ ಆಗ್ಬೋದು ಇಂಥವ್ರನ್ನ ನಾವು ಕಳ್ಕೊಂಡು ಅಂತ, ಆದ್ರೆ ಇಂಥ ತುಂಬಾ ಜೀವನ ಭಗವಂತ ನಮ್ಮಂತವ್ರಿಗೆ ಕೊಟ್ರೆ ಇನ್ನ ಸಂತೋಷ. ಸೊ ಯಾರು ಕೂಡ ಯಾವ ಒಂದು 10-15 ದಿನ ಹಾಸ್ಪಿಟಲ್ ಬಿಟ್ರೆ ಮಿಕ್ಕಿದ್ದು ಬಹಳ ಸಂಭ್ರಮದಿಂದ ಈ ಬದುಕನ್ನ, ಸಂತೋಷದ ಬದುಕನ್ನ, ಲಕ್ಷಾಂತರ ಜನಕ್ಕೆ ಉದ್ಯೋಗ, ವಿದ್ಯೆ ಮತ್ತು ಅವರು ನಮ್ದಂತ ಧರ್ಮ ಎಲ್ಲತ್ರಲ್ಲೂ ಕೂಡ ಒಳ್ಳೆ ಹೆಸರನ್ನ ಪಡೆದು ಒಬ್ಬ ಕೀರ್ತಿ ಶೀರ್ಷರಾಗಿ ಬದುಕಿದ್ರು ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.